ಚಂದ್ರು, ಯಾಕೋ ಇನ್ನೂ ಹೋಗಿಲ್ವೇನೋ ಹೊಲ್ದಕ್ಕೆ? ಇಲ್ಲೇ ಇದೆಯಲ್ಲೋ. ಅಲ್ಲ, ನಾವು ಟ್ಯಾಕ್ಟ್ರಿಗೆ ಹೇಳಿದೀವಿ ಉಳುಮೆ ಮಾಡಕ್ಕೆ ಬರ್ತಾರೆ, ಆಮೇಲೆ ರಾಗಿ ಸಸಿ ಹಾಕಕ್ಕೆ ಬೇರೆ ಒಂದು 4 ಹೆಣ್ಣಾಳಿಗೆ ಬೇರೆ ಹೇಳಿದ್ದೆ. ನೀನು ಹೋಗ್ಬೇಕು ತಾನೇ? ಇಲ್ಲೇ ಇದೆಯಲ್ಲೋ ಇನ್ನೂ. ಹಾಂ, ಯಾಕೋ? ಅಯ್ಯೋ ಅಪ್ಪ, ಇನ್ನೂ ಅಡುಗೆ ಆಗಿಲ್ಲ ಮನೆಗೆ. ಅದಕ್ಕೆ ಅಡುಗೆ ಆದಮೇಲೆ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಏನು ಮಾಡೋದು, ಇನ್ನು ಇಷ್ಟೊತ್ತಾದರೂ ಅಡುಗೆ ಆಗಿಲ್ಲ, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಂ. ಏನು, ಇನ್ನೂ ಅಡುಗೆ ಆಗಿಲ್ವಾ? ಹಾಗೆ 9:30 10 ಗಂಟೆ ಆಗ್ತಾ ಬಂತಲ್ಲೋ. 9:45 10 ಗಂಟೆಗೆಲ್ಲ ಬಂದುಬಿಡ್ತಾರೆ ಕೂಲಿ ಆಳುಗಳು. ನೀನು ಮುಂಚೆ ಅವ್ರು ಬರೋದಕ್ಕೂ ಮುಂಚೆ ನೀನು ಅಲ್ಲಿರಬೇಕು ಕಣೋ. ನೀನೇನೋ ಹಿಂಗಂತ ಇದೆಯಾ? ಅಡುಗೆ ಯಾಕೆ ಮಾಡಿಲ್ಲ? ಹಾಂ. ಏ ಸರೋಜಾ, ಸರೋಜಾ ಬಾಯಿಲಿ. ಏನ್ರಿ, ಯಾಕೆ ಹಂಗೆ ಕೂಗಾಡ್ತಾ ಇದ್ದೀರಾ? ಏನಾಯ್ತು? ಅಲ್ವೇ 9:45 ಆಯ್ತು, ಇನ್ನೂ ಅಡುಗೆ ಮಾಡಿಲ್ವಾ ಮನೆಯಲ್ಲಿ? ಹಾಂ. ಇನ್ನೂ ಇಲ್ಲ ಕಣ್ರಿ, ಮಾಡ್ತಾ ಇದ್ದಾಳೆ ಗಂಗಾ. ಗಂಗಾನ? ಕವಿತಾ ಎಲ್ಲಿ? ಹಾಂ. ಅಪ್ಪ, ಕವಿತಾ ತವ್ರ ಮನೇಲಿ ಏನೋ ಫಂಕ್ಷನ್ ಐತಿ ಅಂತೇಳಿ ಅಲ್ಲಿಗೆ ಹೋಗಿದ್ದಾಳೆ. ನೆನ್ನೆ ಹೋದ್ಲು. ನಿಮಗೆ ಗೊತ್ತಿಲ್ಲ. ಅದಕ್ಕೆ ಕವಿತಾ ಇದ್ದಿದ್ರೆ 9 ಗಂಟೆಗೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ಊಟಕ್ಕೆ ಇಟ್ಕೊಟ್ಟಿರೋಳು ಇಷ್ಟೊತ್ತಿಗೆ ಎಲ್ರಿಗೂ. ಕವಿತಾ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಓ ಹೌದಾ, ನೀನು ಹೆಂಡ್ತಿ ಊರಿಗೆ ಹೋಗಿದ್ದಾಳ? ನಾನು ಹಂಗೆ ಅಂದ್ಕೊಂಡೆ. ಹಂಗೂ ಕವಿತಾ ಹಿಂಗೆಲ್ಲ ತಡ ಮಾಡೋಳು ಅಲ್ವಲ್ಲ, ಬೇಗ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲನ ಬುತ್ತಿನೂ ಕಟ್ಕೊಡ್ತಾಳೆ, ಎಲ್ರಿಗೂ ಊಟಕ್ಕೆ ಇಟ್ಕೊಡ್ತಾಳೆ ಬೇಗ ಬೇಗ ಅಂತ ಹೇಳಿ ತಿಳ್ಕೊಂಡಿದ್ದೆ. ಓ ಹೌದಾ, ನೀನು ಹೆಂಡ್ತಿ ಇಲ್ವಾ ಊರಲ್ಲಿ? ಸರಿ ಸರಿ ಆಯಿತು. ಗಂಗಾ ಅಡುಗೆ ಮಾಡ್ತಾ ಇದ್ದಾಳ, ಅವಳಿಗೂ ಅಡುಗೆ ಎಲ್ಲ ಬರುತ್ತೆ ತಾನೆ? ಯಾಕೆ ಮಾಡಿಲ್ಲ ಬೇಗ? ಸರೋಜಾ ಬೇಗ ಹೋಗಿ ನೋಡೋಗು, ಬೇಗ ಅಡುಗೆ ಮಾಡಿ ಎಲ್ರಿಗೂ ಊಟಕ್ಕೆ ಬಡ್ಸಕ್ಕೆ ಹೇಳು. ಅಲ್ಲ, ಬೆಳಿಗ್ಗೆ ಕಾಫಿನೂ ಅಷ್ಟೇ, ಕಾಫಿನೂ ಕೊಡಲಿಲ್ಲ. ನಾನು ಏನೋ ಹಾಲು ಪಾಲು ಏನಾದರೂ ತಂದಿಲ್ವೋ ಏನೋ ಅಂತ ಹೇಳಿ ಹೋಟ್ಲಾಗ ಹೋಗಿ ಕುಡ್ದೆ. ಈಗ ನೋಡಿದ್ರೆ ಅಡುಗೆನೂ ತಡ ಆಗೈತಲ್ಲ. ಹಾಂ. ಅಯ್ಯೋ ರೀ, ಇರಿ ಹೋಗಿ ನೋಡ್ತೀನಿ ಏನು ಮಾಡ್ತಿದ್ದಾಳೋ ಏನೋ ಈ ಗಂಗಾ. ಬೇಗ ಬೇಗ ಅಡುಗೆ ಮಾಡಮ್ಮ, ಕೂಲಿ ಆಳುಗಳು ಬರ್ತಾರಂತೆ, ನಿಮ್ಮ ಮಾವ ಬೈತಾರೆ ಲೇಟ್ ಆದ್ರೆ ಅಂತ ನಾನು ಬೆಳಗ್ಗೆನೇ ಹೇಳ್ದೆ. ನಾನು ಏನು ಮಾಡ್ತಾ ಇದ್ದಾಳೋ ಏನೋ ಇನ್ನೂ. ಗಂಗಾ, ಏನು ಮಾಡ್ತಾ ಇದ್ಯಾ? ಇನ್ನೂ ಆಗಿಲ್ವಾ ಅಡುಗೆ? ಹಾಂ, ನಿಮ್ಮ ಮಾವ ಅಲ್ಲಿ ಕೂಗಾಡ್ತಾ ಇದ್ದಾರೆ, ನನ್ನ ಬೈತಾ ಇದ್ದಾರೆ, ಇಷ್ಟೊತ್ತಾದ್ರೂ ಅಡುಗೆ ಆಗಿಲ್ವಾ ಅಂತನ. ಹೊಲ್ದಾಗ ಬೇರೆ ಕೂಲಿ ಆಳುಗಳು ಬರ್ತಾರಂತೆ. ಅಲ್ಲ, ಗ್ಯಾನ್ಸಾಗಿ ಮಾಡೋಕ್ಕೆ ಇಷ್ಟೊತ್ತು ಯಾಕೆ? ಕವಿತಾ ಇಷ್ಟೊತ್ತಿಗೆ 9 ಗಂಟೆಗೆಲ್ಲ ಎಲ್ಲ ಕೆಲಸನೂ ಮುಗಿಸಿರೋಳು. ನೀನು ಬುತ್ತಿ ಎಲ್ಲ ತಗೊಂಡು ಡ್ಯೂಟಿಗೆ ಹೋಗ್ತಿದ್ದೆ ತಾನೆ? ಇವತ್ತು ಡ್ಯೂಟಿಗೆ ನೀನೇನು ಹೋಗ್ಬೇಡ, ರಜಾ ಹಾಕಿ ಇಲ್ಲೇ ಮನೆ ಕೆಲಸ ಮಾಡ್ಕೊಂಡೇ ಇರಮ್ಮ. ಅವಳು ಬರೋವರೆಗೂ ಡ್ಯೂಟಿಗೆ ಹೋಗೋದೇ ಬೇಡ ನೀನು. ಹಾಂ. ಅಯ್ಯೋ ಅತ್ತೆ, ಡ್ಯೂಟಿಗೆ ಹೋಗೋದು ಬೇಡವಾ? ಅಮ್ಮ, ಅಯ್ಯೋ ಇನ್ನೂ ಸಾಂಬಾರು ಕುದೀತಾ ಇತ್ತತ್ತೆ, ಇನ್ನೇನು ಮುದ್ದೆ ಮಾಡಬೇಕು, ತಗೊಂಬಂದು ಊಟಕ್ಕೆ ಇಡ್ತೀನಿ. ಹೋಗಿ ಮಾವನಿಗೆ ಹೇಳ್ರಿ. ಅಯ್ಯೋ ನನಗಂತೂ ಸಾಕಾಗೋಯ್ತತ್ತೆ, ನೆನ್ನೆಯಿಂದನ ಅಡುಗೆ ಮಾಡಿ ಮುಸ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲನ. ಅಯ್ಯೋ ಅಯ್ಯೋ, ಅದೇನು ಕೆಲಸ ನಮ್ಮ ಮನೆ ಕೆಲಸ ಮಾಡೋಕ್ಕೂ ಹಿಂಗೆ ಅಳ್ತೀಯಲ್ಲಮ್ಮ ಗಂಗಾ? ಹಾಂ, ಸುಮ್ಮನೆ ಮಾಡು ಬೇಗ ಬೇಗ. ಕವಿತಾ ಎಷ್ಟು ಬೇಗ ಬೇಗ ಮಾಡೋಳು ಗೊತ್ತಾ? ಹಾಂ, ಅವ್ರಂದ್ರೆ ಮನೆ ಕೆಲಸ ಮಾಡಿ ಅಭ್ಯಾಸ ಐತೆ, ಅದೇ ಕೆಲಸ ಅವರು ಮಾಡ್ತಾ ಇರ್ತಾರೆ. ನಾನು ಡ್ಯೂಟಿಗೆ ಹೋಗ್ಬೇಕು, ಮನೇನು ಎಲ್ಲ ನೋಡ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಹೇಳಿ ಅತ್ತೆ? ಹಾಂ, ನೀವೇನೋ ಕವಿತಾಕ್ಕೂ ಕಳಿಸ್ಬಿಟ್ರಿ. ಈಗ ನೋಡಿ ನನಗೆ ಒಳ್ಳೆ ಹಿಂಸೆ. ಸುಮ್ಮನೆ ಮಾಡಮ್ಮ, ಬೇಗ 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 ಬೇಗನ ಅಡುಗೆ ಮಾಡಿ ತಟ್ಟೆಗೆ ಹಾಕಿ ತಗೊಂಬಂದಿಕ್ಕು. ನಿಮ್ಮ ಮಾವ ನೋಡಿ ಏನಿಲ್ಲ, ಸಿಟ್ಟು ಬಂದರೆ ಅಷ್ಟೇ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ಬೇಗ ತಗೊಂಬ ಅಡುಗೆ ಮಾಡಿ. ಆಯಿತು, ತಗೊಂಬತ್ತೀನಿ, ಹೋಗಿ ಕೂತ್ಕೊಳ್ಳಿ. ಅಮ್ಮ, ಏನಾಯ್ತಮ್ಮ, ಇನ್ನೂ ಅಡುಗೆ ಆಗಿಲ್ವಾ? ಇನ್ನೂ ಇಲ್ಲ ಕಣೋ, ಪಾಪ ಇವಳಿಗೆ ಸರಿಯಾಗಿ ಗೊತ್ತಾಗಲ್ವಲ್ಲ, ಅದಕ್ಕೆ ತಡವಾಗೈತೆ. ಇರು, ಇನ್ನೇನು ಆಯಿತು ಅನ್ಸುತ್ತೆ, ಮುದ್ದೆ ಕಟ್ತಾ ಇದ್ದಾಳೆ, ತಗೊಂಬಂದು ಇಕ್ತಾಳೆ. ರೀ ಕೂತ್ಕೊಳ್ರಿ ಊಟಕ್ಕೆ. ಅಮ್ಮ, ಇನ್ನೂ ಎಷ್ಟೊತ್ತಮ್ಮ? ಹಾಂ, ಬೇಗ ತಗೊಂಬ ಹೋಗು. ಆಯ್ತಪ್ಪ, ತಗೊಂಬತ್ತಾಳೆ, ಊಟಕ್ಕೆ ಇಕ್ತಾಳೆ. ನೀವು ಕೂತ್ಕೊಳ್ರಿ. ಇಲ್ಲೇ ಊಟ ಮಾಡ್ತೀರಾ, ಡೈನಿಂಗ್ ಟೇಬಲ್ಗೆ ಬರ್ತೀರಾ? ಓ, ನಾವೆಲ್ಲ ಹಳ್ಳಿಗಿರೋರು, ಡೈನಿಂಗ್ ಟೇಬಲ್ ಏನಕ್ಕೆ ನಮಗೆ? ತಗೊಂಬ, ಇಲ್ಲೇ ನೆಲದಾಗೆ ಕೂತ್ಕೊಂಡು ಊಟ ಮಾಡಬೇಕು. ಹಾಂ, ಬೇಗ ಬೇಗ ಇಕ್ಕೊಂಬ ಹೋಗು. ಅಯ್ಯೋ ಗಂಗಾ ತತ್ತಾಳೆ ಇರ್ರಿ, ನನಗೂ ಹೊಟ್ಟೆ ಹಶ್ವಾಗಿದೆ, ನಾನು ನಿಮ್ಮ ಜೊತೆನೆ ಕೂತ್ಕೋತೀನಿ ಊಟಕ್ಕೆ. ಗಂಗಾ ಬೇಗ ಇಟ್ಕೊಂಬರಮ್ಮ, 3 ತಟ್ಟೆಗೂ 3 ಮುದ್ದೆ ಹಾಕೊಂಡು ಬೇಗ ತಗೊಂಬ. ಆಯ್ತತ್ತೆ, ತಂದೆ. ತಗೊಳ್ಳಿ, ಊಟ ಮಾಡಿ. ಮಾವ, ಬಾವ, ಊಟ ಮಾಡಿ ನೀವು. ನನಗೂ ತಾಂಬರಮ್ಮ. ಸರಿ ಅಮ್ಮ, ಆಯಿತು. ಬೇಗ ನಿಮ್ಮ ಅತ್ತೆಗೂ ಊಟಕ್ಕೂ ಇಕ್ಕು. ಬೇಗ ಬುತ್ತಿ ತಗೊಂಬಂದು ಅಲ್ಲಿ ಹೊಲ್ದಕ್ಕೆ ತಂದಿಡು. ಹಾಂ, ಬುತ್ತಿ ಹೊತ್ಕೊ ಬರ್ಬೇಕಾ? ಅಯ್ಯೋ ಮಾವ, ನೀವೇ ಹೋಗ್ತಿರಲ್ಲ, ಬಾವ ಬೇರೆ ಹೋಗ್ತಾರಲ್ಲ, ಅವರೇ ಗಾಡಿಲಿ ಇಟ್ಕೊಂಡು ಹೋಗಕ್ಕೆ ಹೇಳ್ರಿ. ಗಂಗಾ, ಗಾಡಿಲಿ ಇಟ್ಕೊಂಡು ಹೋಗಕ್ಕಾಗಲ್ಲ ಕಣೆ, ಗಾಡಿಲಿ ಹೆಂಗೆ ಇಟ್ಕೊಂಡು ಹೋಗಕ್ಕಾಗುತ್ತೆ? ಹಾಂ, ಕವಿತಾ ಇದ್ದಾಗ ಅವಳೇ ಹೊತ್ಕೊಂಡು ಹೋಗಿ ಇಟ್ಟು ಬರೋಳು. ಹಾಂ, ಅದಲ್ದೇನೆ ನೀನು ಬುತ್ತಿ ಹೊತ್ಕೊಂಡು ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಅವ್ನು ಬೇಗ ಹೋಗ್ಬೇಕು, ಈಗ ಊಟ ಮಾಡಿ. ನೀನು ಬೇರೆ ಇನ್ನು ಊಟ ಮಾಡಿ ಎಲ್ಲ ತೊಳೆದಿಕ್ಕಿ ಆಮೇಲೆ ತಗೊಂಡೋಗ್ಬೇಕು. ಹಾಂ, ಹೌದಾ, ನಡ್ಕೊಂಡು ಹೋಗ್ಬೇಕಾ? ಹೌದಮ್ಮ, ನಡ್ಕೊಂಡೇ ಬರಬೇಕು. ಕವಿತಾ ದಿನ ತರ್ತಾ ಇರಲಿಲ್ವಾ ಕೂಲಿ ಆಳುಗಳು ಬಂದಾಗೆಲ್ಲನ? ಊಟ ತಂದಿಕ್ಕೊಳ್ಳು ಬೇಗ. 9 ಗಂಟೆಗೆಲ್ಲ ಅಡುಗೆ ಮಾಡಿಕ್ಕಿ ಎಲ್ರಿಗೂ ಊಟಕ್ಕೆ ಇಕ್ಕಿದ್ದು ಎಲ್ಲ ಮುಸ್ರೆ ಎಲ್ಲ ತೊಳೆದಿಟ್ಬಿಟ್ಟು 10 ಗಂಟೆ 11 ಗಂಟೆ ಅಷ್ಟರಲ್ಲಿ ಹೊಲ್ದ ಹತ್ರ ಬುತ್ತಿ ಹೊತ್ಕೊಂಡ್ಬಂದು ಅವ್ರ ಜೊತೆ ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಟ್ಟು ಬರೋಳು. ಸಂಜೆ 3 ಗಂಟೆ ಹಂಗೆ ವಾಪಸ್ ಮನೆಗೆ, ಗೊತ್ತಾ? ಅಯ್ಯೋ ಮಾವ, ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ, ನಾನು ಡ್ಯೂಟಿಗೆ ಬೇರೆ ಹೋಗ್ಬೇಕು. ಅಯ್ಯೋ, ಎಷ್ಟೊಂದು ಕೆಲಸ ಮಾಡಬೇಕು, ನಾನು ಒಬ್ಬಳೇ ಮಾಡಬೇಕು. ಮತ್ತೆ ಕವಿತಾ ಮಾಡ್ತಾ ಇರ್ಲಿಲ್ವಾ ಇದನ್ನೆಲ್ಲನ? ಹಾಂ, ನಿನಗೇನು ಕಷ್ಟ? ಅವಳು ಒಬ್ಬಳೇ ಮಾಡ್ತಾ ಇಲ್ಲ ತಾನೆ? ಅವ್ರಂದ್ರೆ ಮನೆಯಲ್ಲೇ ಇರ್ತಾರೆ ಮಾವ, ನಾನು ಡ್ಯೂಟಿಗೂ ಬೇರೆ ಹೋಗ್ಬೇಕಲ್ಲ. ಗಂಗಾ, ಇವತ್ತು ಡ್ಯೂಟಿಗೆ ಏನು ಹೋಗ್ಬೇಡ, ಕವಿತಾ ಬರೋವರೆಗೂ ನೀನು ಇಲ್ಲೇ ಇರು, ಮನೆ ಕೆಲಸ ಮಾಡ್ಕೊಂಡು. ಹಾಂ, ನೀನು ಡ್ಯೂಟಿಗೆ ಬೇಡ, ಏನು ಬೇಡ. ಸೂರ್ಯನು ಬರ್ತಾನೆ, ಅವನಿಗೂ ಊಟಕ್ಕೆ ಇಕ್ಕಿ ಆಮೇಲೆ ನೀನು ಊಟ ಮಾಡಿ ಬುತ್ತಿ ಹೊತ್ಕೊಂಡು ಹೋಗು. ಅವ್ರು ಯಾವಾಗ ಬರ್ತಾರೋ ಏನೋ. ಸರಿ ಆಯಿತು, ಬಿಡಿ, ಅವರು ಬಂದುಬಿಡ್ಲಿ. ಊಟಕ್ಕೆ ಇಟ್ಬಿಟ್ಟು ಒಂದೇ ಸಲ ಊಟ ಮಾಡ್ತೀನಿ ನಿಧಾನಕ್ಕೆ. ಸರಿ, ಈಗ ನನಗೆ ಇಕ್ಕಂಬ ಹೋಗು ಬೇಗ.
ಅಲ್ಲಮ್ಮ ಬೆಳಗ್ಗೆನೇ ಮುದ್ದೆ ಮಾಡಿದಾಳಲ್ಲ ಗಂಗಾ. ಕವಿತಾ ದಿನ ಟಿಫನ್ ಮಾಡೋಳು, ಮಧ್ಯಾಹ್ನಕ್ಕೆ ಕೂಲಿ ಆಳುಗಳಿಗೆ ಮಾತ್ರನ ಮುದ್ದೆ ಅನ್ನ ಸಾರು ಮಾಡ್ಕೊಂಡು ತಗೊಂಬರೋಳು. ಮಧ್ಯಾಹ್ನಕ್ಕೆ ನಮಗೂ ಮುದ್ದೆ ಅನ್ನ ಸಾರು ಮಾಡೋಳು. ಇದೇನಿದು ಮುದ್ದೆನೇ ಮಾಡಿಬಿಟ್ಟಿದ್ದಾಳೆ, ಅನ್ನ ಸಾರು ಮಾಡಿಬಿಟ್ಟು. ಅಯ್ಯೋ ತಿಂಡಿ ಮಾಡಿ ಆಮೇಲೆ ಅವನ್ನೆಲ್ಲ ಮುಸ್ರೆ ತೊಳೆದು ಯಾಕೆ ಸುಮ್ಮನೆ ಅಂತ ಹೇಳಿ ಅವಳಿಗೆ ಬೇರೆ ಮಾಡೋಕ್ಕೆ ಸರಿಯಾಗಿ ಗೊತ್ತಾಗಲ್ವಲ್ಲ, ಬೇಗ ಬೇಗ ಮಾಡಲ್ಲ ಅಂತ ನಾನೇ ಅನ್ನ ಸಾಂಬಾರು ಮುದ್ದೆ ಮಾಡೋ ಮಾತ್ಲಾಗೆ ಇವತ್ತೊಂದು ದಿವಸ ಕವಿತಾ ಬಂದ್ಮೇಲೆ ತಿಂಡಿ ಮಾಡ್ತಾಳೆ ಅಂತ ಅಂದೆ. ಅದಕ್ಕೆ ಮುದ್ದೆನೇ ಮಾಡಿದಾಳೆ. ತಿಂಡಿ ಏನಾದರೂ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇನ್ನೂ ತಡ ಆಗೋದು. ಅದಕ್ಕೇನೆ ಇವಳಿಗೆ ಬೇಗ ಬೇಗ ಮಾಡಕ್ಕೆ ಬರಲ್ಲ. ಅತ್ತೆ ತಗೊಳ್ಳಿ ಊಟ ಮಾಡಿ. ಸರಿ ಆಯ್ತಮ್ಮ, ನೀನು ಊಟ ಮಾಡಂಗಿದ್ರೆ ಊಟ ಮಾಡಿಬಿಡು ಬೇಗ. ಸೂರ್ಯನು ಬರ್ತಾನೆ, ಅವನಿಗೂ ಊಟಕ್ಕೆ ಇಕ್ಕಿ ಬುತ್ತಿ ತಗೊಂಡೋಗಿ ನೀನು. ಸರಿ ಆಯ್ತತ್ತೆ. ಊಟದ ನಂತರ ಸರಿಯಮ್ಮ ಗಂಗಾ, ನಾವು ಹೊಲ್ದಕ್ಕೆ ಹೋಗ್ಬೇಕು. ಚಂದ್ರನು ನಾನು ಹೋಗ್ತೀವಿ. ನೀನು ಊಟ ಮಾಡಿಬಿಟ್ಟು ಸೂರ್ಯನ್ಗೆ ಊಟ ಕಿಕ್ಕಿ ಆಮೇಲೆ ಬುತ್ತಿ ಒದ್ಕೊಂಡು ಹೊಲ್ದ ಹತ್ರ ಬಂದ್ಬಿಡು. ಚಂದ್ರು ನಡಿಯಪ್ಪ, ನಾವಿಬ್ರು ಹೋಗೋಣ ಬೇಗ. ಅಲ್ಲಿ ಕೂಲಿ ಆಳುಗಳೆಲ್ಲ ಬಂದಿರ್ತಾರೆ, ಟ್ರ್ಯಾಕ್ಟರ್ ಬೇರೆ ಬಂದಿರುತ್ತೆ ಹೊಲಗೆ ಯಾಕೆ. ನಡಿ ಬೇಗ ಹೋಗೋಣ. ಸರಿ ಆಯ್ತು ಮಾವ. ಸರೋಜಾ, ಗಂಗಾ ಊಟ ತರದ್ ಮರ್ತಿರ್ತಾಳು, ನೀನಾದ್ರೂ ನೆನ್ಸಿ ಕಳ್ಸು. ಸರಿ ಆಯ್ತು ರೀ, ಕಳಿಸ್ತೀನಿ ಹೋಗಿ. ಗಂಗಾ ನೀನು ಊಟ ಮಾಡ್ದೆ ತಾನೆ? ಇನ್ನೂ ಇಲ್ಲ ಅತ್ತೆ, ಇವಾಗ ಊಟ ಮಾಡಬೇಕು. ಅವ್ರು ಬರ್ತಾರೇನೋ ಅಂತ ನೋಡ್ತಾ ಇದ್ದೀನಿ. ನಿನ್ನ ಗಂಡ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ನೀನು ಹೋಗಿ ಊಟ ಮಾಡಿ ಬುತ್ತಿ ತುಂಬ್ಕೊ ಹೋಗು. ಹೊಲ್ತಕ್ಕೆ ಹೋಗಿ ಇಕ್ ಬರಿ ಬಂತೆ. ಸರಿ ಅತ್ತೆ ಆಯ್ತು. ಅಯ್ಯೋ ಏನು ಹುಡುಗಿನೋ ಏನು, ಒಂದು ಕೆಲಸನೂ ನೆಟ್ಟು ಮಾಡೋಕ್ಕಾಗಲ್ಲಪ್ಪ. ಏನೋ ಓದಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಾಳೆ ಅಂತ ನಾನು ಇದ್ರೆ ಇವಳು ನೋಡಿರೋ ಅಡುಗೆ ಕೆಲಸ ಒಂದೂ ಬರಲ್ಲ. ಮಾಡ್ತಾಳೆ, ಆದರೆ ಅರ್ಧಂಬರ್ಧ ಎಲ್ಲನ ಬೇಗ ಬೇಗ ಮಾಡೋಕ್ಕೂ ಆಗಲ್ಲ. ಮಾಡು ಅಂತಂದರೆ ಅತ್ತೆ ನೀವು ಬನ್ನಿ ಮುಸ್ರೆ ತೊಳ್ಕೊಡಿ, ಅತ್ತೆ ಕಸ ಹೊಡೀರಿ ಅಂತ ಹೇಳಿ ಹೇಳ್ತಾಳೆ ನನಗೆ ಕೆಲಸನ. ಕವಿತಾನೇ ಪರವಾಗಿಲ್ಲ, ಏನೂ ಹೇಳ್ತಾ ಇರಲಿಲ್ಲ, ಎಲ್ಲ ಕೆಲಸ ಅವಳೇ ಬೇಗ ಬೇಗ ಮುಗಿಸ್ಬಿಡೋಳು. ಅಮ್ಮ ಗಂಗಾ ಡ್ಯೂಟಿಗೆ ಹೋದ್ಲಾ? ಈಗೇನು ಅಡುಗೆ ಮಾಡಿ ಊಟಕ್ಕೆ ಇಕ್ಕೋದ್ಲು. ನಿಮ್ಮ ಅಪ್ಪನೂ ನಿಮ್ಮ ಅಣ್ಣನೂ ಊಟ ಮಾಡಿಬಿಟ್ಟು ಹೋದ್ರು. ಟೈಮ್ ಆಯಿತು, ಹೊಲ ಕೂಲಿ ಆಳುಗಳು ಬಂದಿರ್ತಾರೆ, ಟ್ಯಾಕ್ಟ್ರಿ ಬೇರೆ ಹೇಳಿದ್ರಂತೆ ಹೊಲ ಗೇಯಕ್ಕೆ. ಅದಕ್ಕೆ ಹೋದ್ರು. ನಿನ್ನ ಹೆಂಡತಿ ಅಂತೂ ಏನು ಕೆಲಸ ಬೇಗ ಬೇಗ ಮಾಡೋದೇ ಇಲ್ಲಪ್ಪ. ನೋಡಿದ್ರಾ ಅತ್ತಿಗೆ ಹೆಂಗೆ ಬೈತಾ ಇದ್ರಿ? ಮನೆ ಕೆಲಸ ಮಾಡೋದೇನು ಈಸಿ ಹಂಗೆ ಹಿಂಗೆ ಅಂತ ಹೇಳಿ ಗಂಗಾ ಕೆಲ್ಸಕ್ಕೆ ಹೋಗ್ತಾಳೆ ಅಂತೇಳಿ ಅತ್ತಿಗೆನ ಕಿಂಡಲ್ ಮಾಡ್ತಾ ಇದ್ರಿ ನೀವು. ಈಗ ಗೊತ್ತಾಯ್ತಾ ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತನ? ಅಲ್ಲ ನೀವು ಎಲ್ಲ ಅನುಭವಸ್ಥರಾಗಿ ಏನಮ್ಮ ನೀನು ಗಂಗಾ ಒಂದು ಸ್ವಲ್ಪ ಓದಿದ್ದಾಳೆ ಅಂತೇಳಿ ಅತ್ತಿಗೆನ ಆ ಥರ ಕಿಂಡಲ್ ಮಾಡ್ತೀರಾ? ಹೌದು ಕಣ ಸೂರ್ಯ, ನನಗೂ ಓದಿದಾಳಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ, ಸಂಬಳ ತತ್ತಾಳಲ್ಲ, ಅದಕ್ಕೆ ಇದೇನು ಬಿಡು, ಇದರಲ್ಲಿ ಏನು ದುಡ್ಡು ಬರಂಗೈತೆ, ಮನೆ ಕೆಲಸ ಮಾಡೋದೇನು ಕಷ್ಟ ಏನು ಇಲ್ಲ ಅಂತ ತಿಳ್ಕೊಂಡಿದ್ದೆ. ನಾವೂ ಕಷ್ಟಪಟ್ಟೇನೆ ಕೆಲಸ ಎಲ್ಲ ಮಾಡಿಬಿಟ್ಟು ಕೂಲಿ ಹೊಲ್ದಕ್ಕೆ ಹೋಗ್ಬಿಟ್ಟು ಕೆಲಸನೂ ಮಾಡ್ತಾ ಇದ್ವಿ ನಾವು ಮಾಡಬೇಕಾದ್ರೆ. ಆದರೆ ಈಗಿನ ಹುಡುಗಿಯರು ಏನಪ್ಪ, ಒಂದು ಸ್ವಲ್ಪ ಕೆಲಸ ಹೇಳಿದ್ರೆ ಸಾಕು, ಆಗದೇ ಇಲ್ಲ ಅಂತಾರೆ. ನೋಡಿದ್ರಾ ಕವಿತಾತ್ಗೆ ಎಷ್ಟು ಈಸಿಯಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಹೋಗೋರು. ಅದಕ್ಕೆ ನಿಮಗೆ ಸದ್ರ ಆಗಿತ್ತು. ಈಗ ನೋಡಿದ್ರಾ ಗಂಗಾ ಹೆಂಗೆ ಮಾಡ್ತಾ ಇದ್ದಾಳೆ ಕೆಲಸ, ಬೇಗ ಬೇಗ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅವಳ ಕೈಯಲ್ಲಿ. ಅದಕ್ಕೆ ಮತ್ತೀಗ ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಚಿಕ್ಕದಲ್ಲ ಅಂತ ಹೇಳೋದು. ಮನೆ ಕೆಲಸ ಮಾಡೋದಾದರೆ ಅದಕ್ಕೇನು ಬೆಲೆ ಇಲ್ವಾ? ಆ ಥರ ಮಾತಾಡ್ತಿದ್ರಿ ನೀವು. ಗಂಗಾ ಕೆಲ್ಸಕ್ಕೆ ಸೇರ್ತಾಳೆ, ಸಂಬಳ ತತ್ತಾಳೆ ಅಂತಾನೆ, ದುಡ್ಡೇ ಮುಖ್ಯ ಅಲ್ಲ. ಹೋಗ್ಲಿ ಬಿಡೋ, ಈಗ ಯಾಕೆ ಅದನ್ನೆಲ್ಲ ಹೇಳ್ತೀಯಾ? ಹೋಗು, ನೀನು ಹೆಂಡ್ತಿ ಊಟ ಮಾಡಿದ್ರೆ ಬುತ್ತಿ ತುಂಬ್ಕೊಂಡು ಬೇಗ ಕರ್ಕೊಂಡು ಹೋಗಿ ಬಿಟ್ಬಾ ಹೋಗು. ಗಾಡಿ ತಂದಿದ್ಯಾ? ಗಾಡಿ ಇಲ್ಲಮ್ಮ, ನಡ್ಕೊಂಡು ಹೋಗ್ಬೇಕು. ಗಾಡಿ ಅಣ್ಣ ತಗೊಂಡೋಗಿದ್ದಾನೆ. ಹೌದಾ, ಸರಿ ಆಯ್ತು. ನೀನು ಊಟ ಮಾಡಂಗಿಲ್ಲ, ಊಟ ಮಾಡಿ ಬುತ್ತಿ ತುಂಬ್ಕೊಂಡು ಹೋಗಿ ಹೊಲ್ದಕ್ಕೆ ಕಿಕ್ ಬರೋಗ್ರಿ. ನೀನು ಹೆಂಡ್ತಿ ಕರ್ಕೊಂಡು ಹೋಗು. ಸರಿ ಆಯ್ತಮ್ಮ. ಗಂಗಾ ಏನ್ರಿ ನಿಮ್ದೊಳ್ಳೆ? ನಾನು ಬುತ್ತಿ ತುಂಬ್ತಾ ಇದ್ದೀನಿ, ಇರ್ರಿ ಒಂದು ನಿಮಿಷ. ಅಯ್ಯೋ, ನಾನು ಊಟ ಮಾಡೋದು ಬೇಡವಾ? ಬಂದ್ರಿ ಬೇಗ, ಊಟಕ್ಕೆ ಇಕ್ ಕೊಡ್ತೀನಿ. ಊಟಕ್ಕೆ ಇಕ್ಕಿ ನಾನು ಬುತ್ತಿ ತುಂಬಿದ್ದೀನಿ, ನೀವೇ ತಗೊಂಡೋಗಿ ಹೊಲ್ದಾಗ ಇಕ್ ಬರ್ರಿ. ಏನು ಹಿಂಗೆ ಹೇಳ್ತಾ ಇದ್ಯಾ? ಅವ್ನು ಗಂಡು ಹುಡುಗ ಕಣೆ, ಅವ್ನು ಬುತ್ತಿ ಒತ್ಕೊಂಡು ಹೋಗೋಕ್ಕಾಗುತ್ತಾ? ನೋಡಿದ್ರೆ ಏನು ತಿಳ್ಕಮಲ್ಲ, ಮನೇಲಿ ಹೆಣ್ಮಕ್ಳು ಇದ್ರು ಗಂಡಸ್ರ ಕೈಲಿ ಬುತ್ತಿ ಒತ್ತಿ ಕಳಿಸ್ತಾರೆ ಅಂತ ಹೇಳಿ ಬೈಕಮ್ಮಲ್ವ ಊರಿನ ಜನಗಳೆಲ್ಲನ, ಕೂಲಿ ಆಳುಗಳೆಲ್ಲನ? ಹೋಗು ಊಟ ಮಾಡಿಬಿಟ್ಟು ಅವನು ನಿನ್ನ ಜೊತೆಗೆ ಬರ್ತಾನೆ, ಕರ್ಕೊಂಡು ಹೋಗು ಊಟ ಮಾಡಿ. ಸರಿ ಆಯ್ತು ಬಿಡಿ, ನಾನೇ ಓದ್ಕೊಂಡು ಹೋಗ್ತೀನಿ. ಬರ್ರಿ ಊಟ ಮಾಡಿರಂತೆ, ಬೇಗ ಬೇಗ ಹೋಗೋಣ. ಅಯ್ಯೋ, ಈ ಕವಿತಕ್ಕ ಯಾವಾಗ ಬರ್ತಾರಪ್ಪ? ನನಗೊಳ್ಳೆ ಹಿಂಸೆ. ಈಗ ಗೊತ್ತಾಯ್ತ ಗಂಗಾ, ಮನೆ ಕೆಲಸ ಮಾಡೋದು ತುಂಬ ಕಷ್ಟ ಅಂತನ. ಅದಕ್ಕೆ ಅದರದ್ದೇ ಆದಂಥ ಮರ್ಯಾದೆ ಘನತೆ ಎಲ್ಲ ಐತೆ. ಯಾವ ಕೆಲಸನೂ ಮೇಲಲ್ಲ, ಯಾವ ಕೆಲಸನೂ ಕೀಳಲ್ಲ. ಅವ್ರೇನಾದರೂ ಅಡುಗೆ ಮಾಡಲಿಲ್ಲ, ಟೀ ಮಾಡಲಿಲ್ಲ, ತಿಂಡಿ ಮಾಡಲಿಲ್ಲ ಅಂದರೆ ನಾವು ಯಾರು ಡ್ಯೂಟಿಗೆ ಹೋಗೋಕ್ಕಾಗಲ್ಲ, ನಮ್ಮ ಆರೋಗ್ಯನೂ ಹಾಳಾಗೋಗುತ್ತೆ. ಈಗಲಾದ್ರೂ ಅರ್ಥ ಆಯ್ತಾ? ನಡಿ ಬೇಗ ಬೇಗ ಊಟಕ್ಕೆ ಕೊಡು, ನಾನು ಊಟ ಮಾಡ್ತೀನಿ, ಬುತ್ತಿ ತುಂಬ್ಕೊಂಡು ಹೋಗ್ಬಿಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.